ಇನ್ನು ಮಲೆನಾಡಿನ ಭಾಗದಲ್ಲೂ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ಇದರ ಬೆನ್ನಲ್ಲೇ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂಥ 3 ರಾಜ್ಯಗಳ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಮುಂಗಾರು ಮಳೆಯ ಅಭಾವದಿಂದಾಗಿ ಡೆಡ್ ಸ್ಟೋರೇಜ್ ತಲುಪಿದ್ದಂತಹ 105 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಜಲಾಶಯಕ್ಕೆ ಈಗ ಬರೋಬ್ಬರಿ 30,000ಕ್ಕೂ ಅಧಿಕ ಕ್ಯೂಸೆಕ್ ಒಳಹರಿವು ಆರಂಭ ಆಗಿದೆ. ಇದರಿಂದ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ನಾಟಿ ಮಾಡಲಾಗಿದೆ. ಆತಂಕದಲ್ಲಿದ್ದ ರೈತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹ ಈಗ 14 TMC ತಲುಪಿದ್ದು ಒಣಗುತ್ತಿದ್ದ ಜಲಾಶಯಕ್ಕೆ ಮತ್ತೆ ಜೀವ ಕಳೆ ಬಂದಿದೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಿರೋದು ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ಈಗ ದೃಶ್ಯದಲ್ಲಿ ತೋರಿಸ್ತಾ ಇರುವಂಥ ಕೆಲಸ ಮಾಡ್ತಾ ಇದ್ದೀನಿ. ಈ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂಥ ತುಂಗಭದ್ರಾ ಜಲಾಶಯದ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ನೋಡ್ತಾ ಇರೋದು ಅಪಾರ ಪ್ರಮಾಣದ ನೀರು ಈಗ ಒಳಹರಿವಿನ ಪ್ರಮಾಣ ದಿನ ದಿನ ಜಾಸ್ತಿ ಆಗ್ತಾಯಿದೆ. ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಡೆಡ್ ಸ್ಟೋರೇಜ್ಗೆ ತಲುಪಿತ್ತು. ಈ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯದ ಜೀವನಡಿಯಾಗಿರುವಂಥ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳ ಅಷ್ಟೇ ಅಲ್ಲದೆ ತೆಲಂಗಾಣ, ಆಂಧ್ರದ ಕೆಲ ಜಿಲ್ಲೆಗಳಿಗೂ ಸಹ ಅಂದರೆ ರೈತರು ಇದೇ ತುಂಗಭದ್ರಾ ಜಲಾಶಯ ನಂಬಿ ಅಂದ್ರೆ ಕೃಷಿ ಆಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು ಮತ್ತು ಜಾನುವಾರುಗಳಿಗಾಗಿರ್ಬೋದು ಮತ್ತು ಕುಡಿಯೋ ನೀರಿಗೂ ಸಹ ಇದೇ ತುಂಗಭದ್ರಾ ಜಲಾಶಯ ನೀರನ್ನೇ ನಂಬಿದ್ದಾರೆ. ಆದರೆ ಡೆಡ್ ಸ್ಟೋರೇಜ್ ಆಗಿದ್ದರ ಕಾರಣಕ್ಕಾಗಿ ಆತಂಕಕ್ಕೆ ಒಳಗಾಗಿದ್ದಂಥ ರೈತರು ಈಗ ಸ್ವಲ್ಪ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದಾಗಿದೆ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಅಂದರೆ ಇದು ಅಂದರೆ ತುಂಗಭದ್ರಾ ಜಲಾಶಯ 105 TMC ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ ಈಗ 14 TMC ನೀರು ಈಗ ತುಂಗಭದ್ರಾ ಜಲಾಶಯದಲ್ಲಿ ಇದೆ ಅಂತ ಹೇಳ್ಬೋದಾಗಿದೆ. ಅಷ್ಟೇ ಅಲ್ಲ, ಒಳಹರಿವಿನ ಪ್ರಮಾಣ ಸಹ 30,000ಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ಸಹ ಹರಿದು ಬರ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಈಗಾಗಲೇ ಭದ್ರದಿಂದ ಅಥವಾ ತುಂಗದಿಂದ ಜಾಸ್ತಿ ಆ ಪ್ರಮಾಣದಲ್ಲಿ ನೀರು ಈಗಾಗಲೇ ಸಂಪೂರ್ಣವಾಗಿ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಈಗಾಗಲೇ ತುಂಬಿದ ಕಾರಣಕ್ಕಾಗಿ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಬಂದಂಥ ನೀರನ್ನು ಒಳಹರಿವಿನ ಪ್ರಮಾಣ ನೀರನ್ನು ಅದೇ ಪ್ರಮಾಣದಲ್ಲಿ ಹೊರಗೆ ಬಿಡ್ತಾ ಇರೋದ ಕಾರಣಕ್ಕಾಗಿ ಈ ತುಂಗಭದ್ರಾ ಜಲಾಶಯಕ್ಕೆ ಪ್ರತಿದಿನ ಜಾಸ್ತಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಈ ತುಂಗಭದ್ರಾ ಜಲಾಶಯದಲ್ಲಿ ಅಂದರೆ ಕೃಷಿ 16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ ಕೃಷಿ ಭತ್ತವನ್ನು ಬೆಳೀತಾ ಇದ್ದಾರೆ. ಈ ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ, ವಿಜಯನಗರ, ರಾಯಚೂರು ಹೀಗೆ 4 ಜಿಲ್ಲೆ ಸೇರಿದಂತೆ ತೆಲಂಗಾಣ, ಆಂಧ್ರ ಜಿಲ್ಲೆ ಸಹ ಅಂದರೆ ಭತ್ತವನ್ನು ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳೀತಾ ಇದ್ದಾರೆ. ಎಡದಂಡೆ ಮತ್ತು ಬಲದಂಡೆಯಲ್ಲಿ ಈಗ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾರಿಂದ ಪ್ರತಿದಿನ ಜಾಸ್ತಿ ಆಗೋದ ಪ್ರಮಾಣ ಜಾಸ್ತಿ ಆಗ್ತದೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ತೀರಾ ಕಡಿಮೆ ಇದೆ. ಇನ್ನೊಂದು ಕಡೆ ಮಳೆಗಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ, ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಜನರಿಂದ ಬೇರೆ ಬೇರೆ ರೀತಿ ಅಂದರೆ ವಿವಿಧ ದೇವಸ್ಥಾನಗಳಲ್ಲಿ ವಿವಿಧ ಧಾರ್ಮಿಕ ಇದರಲ್ಲಿ ಭಜನೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ದೇವರ ಮೊರೆ ಹೋಗ್ತಾ ಇದ್ದಾರೆ. ಮಳೆ ಬರಲಿ, ಪ್ರಾರ್ಥನೆ ಮಾಡ್ತಾರೆ ಜಿಲ್ಲೆಯಾದ್ಯಂತ. ಆದರೆ ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇರೋ ಕಾರಣಕ್ಕಾಗಿ ಈಗ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ತುಂಬಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಗೀತೆ, ಮುಕುನಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.